ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಬಾಳೆ ದಿಂಡಿಂದ ಒಂದು ರೆಸಿಪಿ ಮಾಡೋದನ್ನು ಆಮೇಲೆ ಹೇಳ್ಕೊಡ್ತೀನಿ. ಈಗ ನೋಡಿದ್ರಲ್ಲ ಹೇಗೆ ಮೇಲ್ಪದರವನ್ನೆಲ್ಲ ತೆಕ್ಕೊಂಡು ಆಮೇಲೆ ಈ ಥರ ಒಳಗಿನ ತಿರುಳನ್ನು ತೆಗೆದು ಇದರಿಂದ ಒಂದು ಅಡುಗೆಯನ್ನು ತಯಾರಿಸ್ತಾರೆ. ಬಾಳೆ ದಿಂಡಿಂದ ಸಾಕಷ್ಟು ಆರೋಗ್ಯಕ್ಕೆ ಉಪಯೋಗ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮೂತ್ರದಲ್ಲಿರೋ ಕಲ್ಲನ್ನು ಕೂಡ ಇದು ತೆಗೆಯುತ್ತೆ. ಹಾಗೆ ಆರೋಗ್ಯಕ್ಕೆ ತುಂಬ ಒಂದು ಜೀರ್ಣಕಾರಿನೂ ಹೌದು. ಬಿಳಿಯಾಗಿರೋ ಕೂದಲು ಕೂಡ ಕಪ್ಪಾಗೋಷ್ಟು ಇದಕ್ಕೆ ಪವರ್ ಇದೆ. ಮೂತ್ರದಲ್ಲಿರೋ ಕಲ್ಲನ್ನು ಕೂಡ ಇದು ತೆಗೆಯುತ್ತೆ.
ಶುಂಠಿ ನೋಡಿ ಭೂಮಿಯಿಂದ ನಾನು ತೆಗೆದೆ. ಸದ್ಯಕ್ಕೆ ಸಾಕು, ಇನ್ನೊಂದು ದಿನ ಬೇಕಾದಾಗ ಫ್ರೆಶ್ ಆಗಿ ಇಲ್ಲೇ ತಗೋಬಹುದು. ಇವತ್ತಿಗೆ ಸಾಕು ಈ ಶುಂಠಿ. ಫ್ರೆಂಡ್ಸ್, ಇದು ಸೂಜಿ ಮೆಣಸನ್ನು ಉಪಯೋಗಿಸಿ ನಾನು ಇವತ್ತು ರೆಸಿಪಿನ ತಯಾರಿಸ್ತೀನಿ. ಗಾಂಧಾರಿ ಮೆಣಸು, ಸೂಜಿ ಮೆಣಸು, ಬರ್ಡ್ ಐ ಚಿಲ್ಲಿ ಅಂತಾನೂ ಕರೀತಾರೆ ಇದನ್ನು. ನಾನು ತೋಟಕ್ಕೆ ಹೋಗಿ ಸೂಜಿ ಮೆಣಸು ಹಾಗೆ ಶುಂಠಿ ಮತ್ತು ಬಾಳೆದಿಂಡ ತಂದೆ. ಇವು ಮೂರನ್ನು ಸೇರಿಸಿ ನಾನು ಹುಳಿಲು ಅನ್ನೋ ಒಂದು ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಚಿಕ್ಕದಾಗಿ ಮೊದಲು ಹೆಚ್ಕೊಳ್ಬೇಕು. ಬಾಳೆದಿಂಡನ್ನು ಯಾವಾಗಲೂ ಜಾಸ್ತಿ ಹೊತ್ತು ಹೆಚ್ಚಿಡಬಾರ್ದು, ಕಪ್ಪಾಗಿ ಹೋಗ್ಬಿಡತ್ತೆ. ಅಡುಗೆ ಮಾಡುವಾಗ ಯಾವುದೇ ತರಕಾರಿನೇ ಆಗಲಿ ಜಾಸ್ತಿ ಹೊತ್ತು ಕಟ್ ಮಾಡಿ ಇಡಬಾರ್ದಂತೆ, ಅದರಲ್ಲಿರೋ ಪೌಷ್ಟಿಕಾಂಶ ನಾಶ ಆಗೋಗುತ್ತೆ ಅಂತಾರೆ. ಬಾಳೆದಿಂಡನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡ್ಮೇಲೆ ಶುಂಠಿ ಹಾಗೂ ಸೂಜಿ ಮೆಣಸನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊತೀನಿ. ಈಗ ಹೆಚ್ಚಿಟ್ಕೊಂಡಿರೋ ಶುಂಠಿ ಹಾಗೆ ಸೂಜಿ ಮೆಣಸಿನಕಾಯಿ ಹಾಗೆ ಬಾಳೆದಿಂಡು ಮೂರನ್ನು ಕೂಡ ಒಂದು ಪಾತ್ರದಲ್ಲಿ ಹಾಕ್ಕೋಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು. ಹಾಗೆ 2 ಸೌಟ್ ಆಗುವಷ್ಟು ಮೊಸರನ್ನು ಅದಕ್ಕೆ ಹಾಕಬೇಕು. ಈಗ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ತಾ ಅದಕ್ಕೆ ಲಿಂಬೆ ರಸ ಅರ್ಧ ಕಡಿ ಆಗುವಷ್ಟು ಬೀಜವನ್ನೆಲ್ಲ ತೆಕ್ಕೊಂಡು ಆ ಲಿಂಬೆ ರಸವನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಲಿಂಬೆ ರಸ ಹಾಗೂ ಮೊಸರು ಬಾಳೆದಿಂಡು ಕಪ್ಪಾಗ್ದಂಗೆ ತಡೆಯುತ್ತೆ. ಅದರ ಒರಿಜಿನಲ್ ಕಲರ್ ಏನಿರುತ್ತಾ ವೈಟಾಗಿ ಅದು ಹಾಗೇ ಇರುವಂತೆ ಮಾಡುತ್ತೆ. ಲಿಂಬೆ ರಸವನ್ನು ಹಾಕಿದ ನಂತರ ಕೊನೆಯಲ್ಲಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆಯಿಂದ ಹಾಕಬೇಕು. ಹಾಕಿ ಅದನ್ನು ಊಟಕ್ಕೆ ಬಡಿಸ್ಕೊಂಡು ನಾವು ತಿನ್ಬೋದು. ಈ ಒಂದು ಹುಳಿಲು ಈಗ ರೆಡಿಯಾಗಿದೆ. ಈ ಹುಳಿಲನ್ನು ಆಗಾಗ ಆಹಾರದಲ್ಲಿ ಸೇವಿಸ್ತಾ ಬಂದರೆ ನಮ್ಮ ಆರೋಗ್ಯ ಅಂತೂ ತುಂಬ ಚೆನ್ನಾಗಾಗತ್ತೆ. ಮೂತ್ರದಲ್ಲಿ ಕಲ್ಲಾದವರು ಖಂಡಿತ ಇದನ್ನು ಮಾಡಿದ್ರೆ ತುಂಬ ಇಫೆಕ್ಟಿವ್ ಆಗಿರುತ್ತೆ. ಇವತ್ತಿನ ಈ ವಿಡಿಯೋ ನಿಮಗಿಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಸಿಗತ್ತೆ. ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಎಲ್ರಿಗೂ ಕೂಡ ಧನ್ಯವಾದಗಳು.